ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನಪ್ಪ ಇವಳು ಬಟ್ಟೆ ರಾಶಿ ಹಾಕ್ಕೊಂಡು ಸೂಟ್ ಕೇಸ್ ಇಟ್ಕೊಂಡು ಕೂತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು ಫ್ರೆಂಡ್ಸ್, ನಾನು ಬಟ್ಟೆ ಎಲ್ಲ ಒಂದು ರೌಂಡು ಪ್ಯಾಕಿಂಗ್ ಮಾಡೋಕ್ಕಿದೆ. ಅದಕ್ಕೆ ಪ್ಯಾಕಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಪ್ಯಾಕಿಂಗ್ ಮಾಡ್ತಾ ಮಾಡ್ತಾ ನಿಮ್ಮೊಟ್ಟಿಗೂ ಮಾತಾಡೋಣ ಅಂತ ವಿಡಿಯೋ ಶುರು ಮಾಡಿದೆ. ಬನ್ನಿ ಹಾಗಿದ್ರೆ ನಾವೀಗ ಪ್ಯಾಕಿಂಗ್ ಮಾಡೋಣ. ಏನಂತ ಎಲ್ಲ ವಿಷಯ ಮುಂದೆ ಹೇಳ್ತೀನಿ ನಿಮಗೆ. ಒಂದೊಂದೇ ಬಟ್ಟೆನ ಹಾಕ್ತಾ ಹೋಗ್ತೀನಿ ಫ್ರೆಂಡ್ಸ್. ಈಗ ಫಸ್ಟು ಜೀನ್ಸ್ಗಳನ್ನು ಹಾಕ್ತಾ ಹೋಗ್ತೀನಿ. ತಿರ್ಗಾಟ ಹೋಗ್ತೇವೆ ಅಂದಮೇಲೆ ಒಂದಷ್ಟು ಬಟ್ಟೆಗಳು ಬೇಕೇ ಬೇಕಲ್ವಾ ಫ್ರೆಂಡ್ಸ್? ಬಟ್ಟೆ ಇಲ್ಲದೆ ಹೋಗೋಕ್ಕಾಗತ್ತಾ? ಮಿನಿಮಮ್ ಬಟ್ಟೆ ಬೇಕೇ ಬೇಕು. ನೀಟಾಗಿ ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡ್ಕೊಂಡು ಬಿಟ್ರೆ ಒಂದ್ಸಲ ಟೆನ್ಷನ್ ಕಡಿಮೆ ಆಗುತ್ತೆ. ಟ್ರಾವೆಲಿಂಗ್ ಅಂದಮೇಲೆ ಬಟ್ಟೆ ಬೇಕೇ ಬೇಕಲ್ವಾ? ಒಂದಷ್ಟು ಸೆಟ್ಟು ಇಟ್ಕೊಳ್ಳೇಬೇಕು. ಒಂದು 2-3 ಎಕ್ಸ್ಟ್ರಾ ಸೆಟ್ಟು ಇಟ್ಕೊಂಡು ಹೋಗ್ಬೇಕು. ಇದೆಲ್ಲ ಇರುತ್ತೆ. ಎಲ್ಲಿಗೆ ಹೊರಟೆ, ಏನು, ಅದೆಲ್ಲ ಸಸ್ಪೆನ್ಸ್. ಈಗಲೇ ಹೇಳಬಾರ್ದು. ಸ್ವಲ್ಪ ಥ್ರಿಲ್ ಇರಬೇಕಲ್ವ ನಿಮಗೂ. ಎಲ್ಲಿ ಹೋಗ್ತಿದ್ದೀನಿ, ಏನು ಮಾಡ್ತಿದ್ದೀನಿ, ಎಷ್ಟು ಖರ್ಚು ಬರುತ್ತೆ, ಪ್ರತಿ ಒಂದನ್ನು ನಾನು ನಿಮಗೆ ಡಿಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಎಲ್ಲ ಮೊದಲೇ ಹೇಳಬಾರ್ದಲ್ವಾ? ಮೊದಲೇ ಹೇಳಿಬಿಟ್ರೆ ಏನು ಥ್ರಿಲ್ ಇರುತ್ತೆ, ಏನೂ ಇರಲ್ಲ. ಸ್ವಲ್ಪ ನೀವು ಕಾಯ್ವಾಂಗು ಮಾಡಬೇಕಲ್ವಾ? ಅದಕ್ಕಾಗಿ ನಾನು ಎಲ್ಲ ಡೀಟೇಲ್ ನಿಮಗೆ ನಿಧಾನಕ್ಕೆ ಕೊಡ್ತಾ ಇರ್ತೀನಿ. ಒಂದು ರೌಂಡು ಈ ಕಡೆ ಹಾಕಿದೆ. ನಂದು ಇನ್ನೊಂದಷ್ಟು ಬಟ್ಟೆನ ಹ್ಯಾಂಡ್ ಬ್ಯಾಗಿಗೆ ಹಾಕ್ತೇನೆ. ಆಮೇಲೆ ಕೂಲಿಂಗ್ ಗ್ಲಾಸ್, ಕ್ಯಾಪ್. ನೋಡಿ ಫ್ರೆಂಡ್ಸ್, ಒಂದು ರೌಂಡು ಪ್ಯಾಕಿಂಗ್ ಮಾಡಿದೆ ನಾನು. ಈಗ ಒಂದು ರೌಂಡ್ ಪ್ಯಾಕಿಂಗ್ ಮುಗೀತು. ಇಷ್ಟೇ ನಮ್ಮದು ಎಲ್ಲಿ ಹೋದ್ರು ಒಂದು ಸೂಟ್ ಕೇಸು, ಒಂದು ಹ್ಯಾಂಡ್ ಬ್ಯಾಗು. ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದೇ ಇಲ್ಲ ನಾವು. ಮಿನಿಮಮ್ ಲಗ್ಗೇಜ್, ಎಲ್ಲಿ ಹೋದ್ರು ಮಿನಿಮಮ್ ಲಗ್ಗೇಜ್. ಹಾಗೆ ನಾವು ಹೋಗ್ತಾ ಇದ್ದೀವಿ ಒಂದು ಜಾಗಕ್ಕೆ. ನಿಮಗೂ ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ ಆಯ್ತಾ? ಎಲ್ಲನೂ ನಿಮ್ಮ ಜೊತೆ ಪ್ರತಿ ಒಂದು ಸಣ್ಣ ಸಣ್ಣ ವಿಷಯ, ಏನೇನಿರುತ್ತೆ, ಏನೇನು, ಎಷ್ಟು ಖರ್ಚು, ಪ್ರತಿಯೊಂದು ನಿಮ್ಮೊಟ್ಟಿಗೆ ಹೇಳ್ಕೊಡ್ತೀನಿ. ನೀವು ಮುಂದೆ ಟ್ರಾವೆಲಿಂಗ್ ಮಾಡೋದಾದ್ರೆ ನಿಮಗೂ ಹೆಲ್ಪ್ ಆಗಲಿ ಅನ್ನೋದು ನನ್ನ ಭಾವನೆ. ಸಿಗೋಣ ಆಮೇಲೆ. ಈಗ ನಾನು ಬೆಂಗಳೂರು ಏರ್ಪೋರ್ಟ್ ಹತ್ರ ಬರ್ತಾ ಇದ್ದೀನಿ. ನಾವೆಲ್ಲ ಫ್ರೆಂಡ್ಸು ನಮ್ಮ ಫ್ರೆಂಡ್ಶಿಪ್ಪಿನ 25 ವರ್ಷದ ಸೆಲೆಬ್ರೇಷನ್ನಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಾನು ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನಾನು ಹಾಗೂ ಮಧ್ಯದಲ್ಲಿರುವವರು ನನ್ನ ಫ್ರೆಂಡ್ ಸವಿತಾ, ಹಾಗೂ ಕಿಟಕಿಯ ಪಕ್ಕದಲ್ಲಿರುವವರು ನನ್ನ ಫ್ರೆಂಡ್ ರೂಪಾ. ನಾವು 3 ಜನ ಈ ಸರ್ತಿ ಒಂದು 10 ದಿನದ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ನಿಮ್ಗಿನ್ ತಿಳಿಸ್ತೇನೆ ಮುಂದೆ ನಾನು. ಬನ್ನಿ ಫ್ರೆಂಡ್ಸ್, ನಾವು ಬೆಂಗಳೂರಿಂದ ಮುಂಬೈಗೆ ಹೋದ್ವಿ. ಮುಂಬೈಯಿಂದ ಎಲ್ಲಿಗೆ ಫ್ಲೈಟ್ ಹತ್ತಿ ಹೋದ್ವಿ, ಇನ್ನು ಎಷ್ಟು ಕಾಯಿಸ್ಲಿ ನಿಮ್ಮನ್ನೆಲ್ಲ ಹೇಳಿಬಿಡ್ತೀನಿ ಬನ್ನಿ. ನಾವು ಸೀದಾ ಹೋಗಿ ಇಳಿದಿದ್ದು ವಿಯೆಟ್ನಾಂನ ಹನಾಯ್ ಎಂಬ ಜಾಗಕ್ಕೆ ನಾವು ಹೋದ್ವಿ. ಮೊದಲನೇ ದಿನ ನಾವು ನೋಡಕ್ಕೆ ಹೋಗಿದ್ದು ಇದು ಪಗೋಡ ಅಂತಾರೆ. ಆ ಕಡೆ ಎಲ್ಲ ಬೌದ್ಧರ ಫಾಲೋವರ್ಸ್ ಅಲ್ವಾ, ಬುದ್ಧನ ಫಾಲೋವರ್ಸ್. ಹಾಗಾಗಿ ಅವರ ದೇವಸ್ಥಾನಗಳಿಗೆ ಪಗೋಡ ಅಂತ ಹೇಳ್ತಾರೆ. ಇದು ಬುದ್ಧಿಸಮ್ ಅವರ ದೇವಸ್ಥಾನ. ನಾವಲ್ಲಿ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಎಲ್ಲ ದೇವಸ್ಥಾನಗಳನ್ನು ನೋಡಿ ಅಲ್ಲಿಂದ ಹೊರಟ್ವಿ. ನೋಡಿ ಅದು ಹೇಗಿದೆ ಅಂತ. ಗೋವಾ ಕಡೆ ಟೆಂಪಲ್ ಇರುತ್ತಲ್ಲ, ಆ ಥರ ಸ್ಟೈಲಲ್ಲಿ ಇದೆ. ಎಲ್ಲ ಕಡೆ ಈ ಪ್ಯಾಟ್ರನ್ನಲ್ಲೇ ಇರುತ್ತೆ ಬೌದ್ಧರ ದೇವಸ್ಥಾನಗಳೆಲ್ಲ. ಅದರ ಎದುರುಗಡೆ ಒಂದು ದೊಡ್ಡ ಲೇಕ್ ಇತ್ತು. ಎಷ್ಟು ಸುಂದರವಾದ ಲೇಕ್ ಅಂದರೆ ತುಂಬ ಚೆನ್ನಾಗಿತ್ತು. ಲೇಕನ್ನೆಲ್ಲ ಕಣ್ ತುಂಬಿಸ್ಕೊಂಡು ಅಲ್ಲಿಂದ ನಾವು ಸಂಜೆ ಆಗ್ತಾ ಬಂತು. ಇದು ಅತ್ಯದ್ಭುತವಾದ ಜಾಗ. ಇದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಇದು ಟ್ರ್ಯಾಕ್ ಸೈಡ್ ಕೆಫೆ ಸ್ಟ್ರೀಟ್ ಅಂತ. ಇದು ಫುಲ್ ಫುಡ್ ಸ್ಟ್ರೀಟ್. ಅಕ್ಕಪಕ್ಕ ಪೂರ್ತಿ ಕೆಫೆಗಳಿರುತ್ತೆ. ಮಧ್ಯದಲ್ಲಿ ಟ್ರೈನ್ ಪಾಸ್ ಆಗತ್ತೆ. ತುಂಬ ಸಣ್ಣ ಜಾಗ, ತುಂಬ ರಶ್ ಇರುವಂತಹ ಜಾಗ, ತುಂಬ
ತುಂಬ ಬ್ಯೂಟಿಫುಲ್ ಪ್ಲೇಸ್ ಫ್ರೆಂಡ್ಸ್. ಇದು ಟ್ರೈನ್ ಹೇಗೆ ಬರುತ್ತೆ ಗೊತ್ತಾ, ಸ್ವಲ್ಪನೂ ಜಾಗ ಇರಲ್ಲ ಆಚೆ ಈಚೆ, ನಾವೆಲ್ಲ ಅಲ್ಲಿ ಇರ್ತೀವಿ, ಹಾಗೆ ಟ್ರೈನ್ ಪಾಸ್ ಆಗುತ್ತೆ. ಎಂಥ ಮಜವಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ರಶ್ ಇರುತ್ತೆ, ನೋಡಲೇಬೇಕಾದಂತಹ ಸ್ಟ್ರೀಟ್ ಇದು. ಇದು ತುಂಬ ಚೆನ್ನಾಗಿರುವಂತಹ ಜಾಗ. ಅಷ್ಟು ಹತ್ತಿರದಿಂದ ಟ್ರೈನ್ ಪಾಸ್ ಆಗುತ್ತೆ, ಆಚೆ ಈಚೆ ಜಾಗನೇ ಇರಲ್ಲ, ಆಚೆ ಈಚೆ ಹೋಗಿ ಬರ್ತಾನೇ ಇರುತ್ತೆ ಟ್ರೈನು. ತುಂಬ ಚೆನ್ನಾಗಿರುತ್ತೆ. ಹೋದವರೆಲ್ಲರೂ ಹನಾಯಲ್ಲಿ ಇದನ್ನು ನೋಡಲೇಬೇಕು, ಅಷ್ಟೂ ಚೆನ್ನಾಗಿದೆ. ನಾವಂತೂ 3 ಜನ ಫ್ರೆಂಡ್ಸು ಅಲ್ಲಿ ಹೋಗಿ ಏನೇನು ನಮ್ಮದು ವೆಜಿಟೇರಿಯನ್ ಫುಡ್ ಏನು ಸಿಗುತ್ತೋ ಅದನ್ನು ತೊಗೊಂಡು ಒಂದು ಸ್ವಲ್ಪ ತಿಂದು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ನೀವು ವಿಯೆಟ್ನಾಂ ವಿಸಿಟ್ ಮಾಡಿದರೆ ಈ ಜಾಗನ ಖಂಡಿತ ಮಿಸ್ ಮಾಡಬೇಡಿ. ಹಾಗೆಯೇ ನಾವು 3 ಜನ ಫ್ರೆಂಡ್ಸ್ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ನಿಮಗೆ ಹೇಳಿದೆ ನಾನಲ್ವಾ. ನಾವು ಈ ವಿಯೆಟ್ನಾಮಿಂದ 8 ದಿನ ವಿಯೆಟ್ನಾಂ ಸುತ್ತಕ್ಕೆ ಹೋಗಿರೋದು. 1 ದಿನ ಹೋಗೋದು, 1 ದಿನ ಬರೋದು ಸೇರಿ ಎಲ್ಲ ಸೇರಿ ನಮ್ಮದು 10 ದಿನದ ಟ್ರಿಪ್ಪು. ಎಷ್ಟಾಯಿತು, ಏನು, ಎಷ್ಟು ಖರ್ಚು ಬಿತ್ತು, ಪ್ರತಿ ಒಂದನ್ನು ನಾನು ನಿಮಗೆ ಮುಂದೆ ಡಿಟೇಲ್ ಆಗಿ ಹೇಳ್ತೀನಿ. ನೋಡಿ, ಆ ಟ್ರೈನ್ ಬರುವಂತಹ ಕೆಫೆ ಸ್ಟ್ರೀಟ್ ಇದೆಯಲ್ಲ, ಅದಕ್ಕೆ ಟ್ರ್ಯಾಕ್ ಕೆಫೆ ಸ್ಟ್ರೀಟ್ ಅಂತ ಹೆಸರು. ತುಂಬ ಚೆನ್ನಾಗಿದೆ. ಯಾರೂ ವಿಯೆಟ್ನಾಮಿಗೆ ಹೋದರೆ ಇದನ್ನು ಮಿಸ್ ಮಾಡಲೇಬೇಡಿ. ತುಂಬ ಸಣ್ಣ ಜಾಗ, ರಾತ್ರಿ ಹೊತ್ತು ಸಖತ್ತು ಲೈಟಿಂಗ್ಸು, ಎಲ್ಲ ಕೆಫೆಗಳು ಲೈಟಿಂದ ಹೊಳಿತಾ ಇರುತ್ತೆ, ಜಗಮಗ ಜಗಮಗ ಅಂತಿರುತ್ತೆ. ನೋಡೋಕ್ಕೆ 2 ಕಣ್ಣು ಸಾಲದು. ಇದನ್ನು ಎಂಜಾಯ್ ಮಾಡಲೇಬೇಕು ಎಲ್ಲ ಹೋದವರು. ಇದು ಹನಾಯಲ್ಲಿ ನಾವು ಸುತ್ತಿದಂತಹ ಜಾಗಗಳಲ್ಲಿ ಇದು ಒಂದು. ಇಲ್ಲಿಂದ ಇದೆಲ್ಲ ನೋಡಿಕೊಂಡು ನಾವು ಆವಾಗ ಕ್ರಿಸ್ಮಸ್ ಟೈಮ್ ಅಲ್ವ, ಇದೀಗ ಡಿಸೆಂಬರ್ ಅಂದರೆ ಕ್ರಿಸ್ಮಸ್ ಟೈಮು, ಹಾಗಾಗಿ ಎಲ್ಲ ಕಡೆ ನೋಡಿ ಕ್ರಿಸ್ಮಸ್ ಐಟಮ್ಸು, ಸ್ಟ್ರೀಟೆಲ್ಲ ಫುಲ್ ಜಗಮಗ, ಕ್ರಿಸ್ಮಸ್ಸಿಗೆ ಬೇಕಾದಂಥ ಐಟಮ್ಸ್ಗಳು ತುಂಬಿ ತುಳುಕ್ತಾ ಇತ್ತು. ಎಲ್ಲಿ ನೋಡಿದ್ರು ನಿಮಗೆ ಅದೇ ಐಟಮ್ಸು, ಯಾವ ಸ್ಟ್ರೀಟಿಗೆ ಹೋದರೂ ಅದೇ ಥರ ಲೈಟಿಂಗ್ಸು, ಕ್ರಿಸ್ಮಸ್ಸಿಗೆ ಸೆಲೆಬ್ರೇಷನಿಗೆ ಏನೇನು ಬೇಕು ಅದು ಎಲ್ಲ ಐಟಮ್ಸು ಸೇಲ್ ಮಾಡ್ತಾಯಿದ್ದು. ರಶ್ಶು, ಸ್ಟ್ರೀಟೆಲ್ಲ ರಶ್ಶು. ಇದೆಲ್ಲ ನೋಡಿಕೊಂಡು ರಾತ್ರಿ ಹೋಟೆಲಿಗೆ ಬಂದು ಉಳಿದ್ವಿ. ಮರುದಿವಸ ನಮ್ಮ ಟ್ರಿಪ್ಪು ಹೆಲಾಂಗ್ ಬೇ, ಸಖತ್ತಾಗಿರುವಂತಹ ಜಾಗ. ಬೆಳಿಗ್ಗೆದ್ದು ಹೆಲಾಂಗ್ ಬೇಗೆ ಬಸ್ಸಲ್ಲಿ ಬಂದು ನಾವು ಕ್ರೂಸಲ್ಲಿ ಓಡಾಟ. ಎಷ್ಟು ಚೆನ್ನಾಗಿತ್ತಂದರೆ ಕಣ್ಣುಗಳು ಸಾಲದು ಫ್ರೆಂಡ್ಸ್. ಇಂತಹ ವ್ಯೂಗಳನ್ನು ನೋಡೋಕ್ಕೆ ಯಾವುದೋ ಒಂದು ಜನ್ಮದ ಪುಣ್ಯವೇನೋ ಅನ್ನೋ ಹಾಗೆ. ನೋಡಿ, ಆ ಸಮುದ್ರದಲ್ಲಿ ಅದು ಯಾವ ಥರ ಬೆಟ್ಟಗಳ ಥರ ಇದೆ ಅಂದರೆ ನಮಗೆ ಫುಲ್ ಡೇ ಕ್ರೂಸಲ್ಲೇ ಇರೋಕ್ಕಿತ್ತು. ರಾತ್ರಿ ಸ್ಟೇನೂ ಕ್ರೂಸಲ್ಲಿ, ಎಲ್ಲ ಫುಲ್ ಡೇ ಕ್ರೂಸಲ್ಲಿ ಸುತ್ತಾಡಿಕೊಂಡು ಆಮೇಲೆ ಸಂಜೆ ಪುನಃ ಚಿಕ್ಕ ಚಿಕ್ಕ ಬೋಟಲ್ಲಿ ಪುನಃ ರೈಡೆಲ್ಲ ಕರ್ಕೊಂಡು ಹೋಗಿದ್ರು. ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ಹೇಳೋಕ್ಕೆ ಶಬ್ದಗಳಿಲ್ಲ, ಅಂತ ಚೆನ್ನಾಗಿತ್ತು. ನಾವೆಲ್ಲರೂ ಫ್ರೆಂಡ್ಸ್ ನಮ್ಮ ಕ್ರೂಸಲ್ಲಿ ಒಂದು ಎಂಜಾಯ್ ಮಾಡಿದ್ದೀವಿ. ನೋಡಿ, ಅದು ನಮ್ಮ ರೂಮು, ಒಳಗಡೆ ರೂಮು, ಹೊರಗಡೆ ಕ್ರೂಸಲ್ಲಿ ಓಡಾಡಿಕೊಂಡು ಸುತ್ತ ಸೀನರಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಕಳೆದ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಒಂಥರ ಮನಸ್ಸಿಗೆ ನಾವು ಎಲ್ಲಿದ್ದೇವಪ್ಪ ಅನ್ನೋ ಫೀಲಿಂಗ್ ಬರುತ್ತೆ. ಅಷ್ಟೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ರಾತ್ರಿ ಇಡೀ ಸಂಜೆ ಎಲ್ಲ ನಮಗೆ ಸುತ್ತಿಸ್ತಾರೆ, ಕ್ರೂಸಲ್ಲಿ ಸುತ್ತಿಸ್ತಾರೆ, ಸಣ್ಣ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿಬಿಟ್ಟು ನೀವು ಡೈವಿಂಗ್ ಆ ಥರದ್ದೆಲ್ಲ ಸುಮಾರಿದೆ, ಮಾಡುವವರೆಲ್ಲ ಆ ಥರದ್ದು ಮಾಡ್ಬೋದು. ಇಲ್ಲ ಅಂದರೆ ಬೋಟಲ್ಲೇ ನಮ್ಮನ್ನು ಹಾಗೆ ರೌಂಡ್ ಹೊಡಿಸ್ತಾರೆ. ಹಾಗೆ ಹೊಡಿಸಿ ನೋಡಿ, ಇದು ನಮ್ಮ ಮಜಾ. ಕ್ರೂಸ್ ಮೇಲ್ಗಡೆ ಹೋಗಿಬಿಟ್ಟು ಏನೆಲ್ಲ ಮಜಾ ಮಾಡಿದ್ದೀವಿ ನೀವೇ ನೋಡಿ. ನಾವು ಫ್ರೆಂಡ್ಸು ಏನೆಲ್ಲ ಮಜಾ ಮಾಡಿದ್ವಿ ಅಂತ. ತುಂಬ ಮಜಾ ಮಾಡಿದ್ವಿ. ಫುಡ್ಡು ಅದರಲ್ಲೇ ಕೊಡ್ತಾರೆ. ವೆಜಿಟೇರಿಯನ್ ಫುಡ್ ಸ್ವಲ್ಪ ಪ್ರಾಬ್ಲಮ್ಮು, ಸೊಪ್ಪು ತರಕಾರಿ ಹಣ್ಣು ಇದು ಸಿಗತ್ತೆ. ಎಗ್ ತಿನ್ನುವವರಿಗೆ, ನಾನ್ ವೆಜ್ ತಿನ್ನುವವರಿಗೆ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ವಿಯೆಟ್ನಾಮಲ್ಲಿ ಸ್ವಲ್ಪ ಫುಡ್ಡು ಸ್ವಲ್ಪ ಪ್ರಾಬ್ಲಮ್ಮೇ. ನೋಡಿ, ನಾವೆಲ್ಲ ಕ್ರೂಸಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫ್ರೆಂಡ್ಸ್ ಎಲ್ಲ ಮಜಾ ಉಡಾಯಿಸಿದ್ವಿ. ಇದು ಹೆಲಾಂಗ್ ಬೇ ಅಂತ, ತುಂಬ ಚೆನ್ನಾಗಿದೆ. ರಾತ್ರಿ ನಮ್ಮ ಕ್ರೂಸಿನ ರೂಮ್ಗಳಲ್ಲೇ ಸ್ಟೇ ಮಾಡಿ ಬೆಳಿಗ್ಗೆ ನಮ್ಮನ್ನು ಅಲ್ಲೇ ಫಿಷರ್ಮೆನ್ ಇದೇ ಕ್ರೂಸ್ ನೋಡಿ, ಇದರಲ್ಲೇ ಉಳ್ಕೊಂಡು ಬೆಳಿಗ್ಗೆ ಫಿಷರ್ಮೆನ್ ಅವರದ್ದು ಒಂದು
ಏನು ಹೇಳೋದು ಏರಿಯಾ ಇದೆ. ಈ ನೀರು ಒಳಗಡೆನೆ ಅವರ ಮನೆಯಲ್ಲಾಗಿ ಹೇಗೆ ಉಳ್ಕೊಂಡಿರ್ತಾರೆ ನೋಡಿ, ಅಲ್ಲಿ ತೋರ್ಸಕ್ಕೆ ಕರ್ಕೊಂಡು ಹೋಗಿದ್ರು ನಮ್ಮನ್ನು. ಅದು ತುಂಬ ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಒಂದಿನ ಫುಲ್ ನೀರೊಳಗೆ ನಮ್ಮ ವಾಸ. ಎಷ್ಟು ಚೆನ್ನಾಗಿತ್ತಂದರೆ ಹೇಳಕ್ಕೆ ಸಾಲದಪ್ಪ, ಹೇಳೋಕ್ಕೆ ಶಬ್ದಗಳೇ ಇಲ್ಲ, ಅಷ್ಟೂ ಚೆನ್ನಾಗಿತ್ತು. ಇದು ಸಂಜೆ ಹೊತ್ತೆಲ್ಲ ನಮ್ಮನ್ನು ಬೋಟಲ್ಲಿ ಫುಲ್ ರೌಂಡ್ ಹೊಡಿಸ್ತಾರೆ. ಆವಾಗ ನಾವು ಹೋಗಿರುವಂತಹ ಬೋಟಲ್ಲಿ ಹೋಗ್ತಾ ಮಾಡ್ಕೊಂಡಿರುವಂತಹ ವಿಡಿಯೋ ಶೂಟ್. ಹಾಗೆ ರಾತ್ರಿ ನಮಗೆ ಡಿನ್ನರ್ ಕೊಡೋ ಟೈಮಲ್ಲಿ ನೋಡಿ, ಅಲ್ಲಿ ನಮಗೆ ಕ್ಯಾರೆಟ್, ಎಷ್ಟೆಷ್ಟು ದಪ್ಪ ಕ್ಯಾರೆಟಿಂದ ಎಷ್ಟು ಚಂದ ಫ್ಲವರ್ ಮಾಡ್ತಾನೆ ಅಂದರೆ ಅವನು, ನೀವು ನೋಡ್ತಾ ಇರಿ. ಎಷ್ಟು ಅದಕ್ಕೆ ಅವರ ಕೈಯ ಚಾಕಚಕ್ಯತೆ ನೋಡಿ, ಅದು ಎಷ್ಟು ಅವರಿಗೆ ಪ್ರಾಕ್ಟೀಸ್ ಇರುತ್ತೆ ಅಂತ. ಲೇಯರ್ ಆಗಿ ಒಂದೊಂದೇ ಎಸಳನ್ನು ಹಾಗೆ ಮಾಡ್ತಾ ಹೋಗಿ ಇಡೀ ಹೂವನ್ನು ಕ್ಯಾರೆಟ್ ಹೂ ಮಾಡಿ ತೆಗಿತಾನವನು. ನೋಡ್ತಾ ಇರಿ, ನಿಮಗೆ ನಾನು ತೋರಿಸ್ತೀನಿ ಅದನ್ನು. ಆ ವಿಡಿಯೋ ಮಾಡ್ಕೊಂಡಿದ್ದೆ. ಇಂಥ ಕರಕುಶಲ ಕಲೆ ನೋಡಿ, ಅದು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ನೀಟಾಗಿ ನಾವು ಮಾಡೋಕ್ಕೋದ್ರೆ ಪಟ್ಟಂತ ಒಂದೊಂದು ಪೀಸ್ ಕಟ್ಟ ಕೈಗೆ ಬಂದುಬಿಡುತ್ತೆ. ನಮಗೂ ಮಾಡಿ ನೋಡ್ತೀರಾ ಅಂತ ಕೇಳ್ತಿದ್ರು. ನಮಗೆ ಮಾಡೋಕ್ಕೆ ಬರುತ್ತಾ ಅದು? ಅವ್ರು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಇರುತ್ತೆ ನೋಡಿ. ಹೇಗೆ ಮಾಡಿ ನೋಡಿ, ಈಗ ಅವನ ಕ್ಯಾರೆಟಿನ ಫುಲ್ ಹೂವನ್ನು ಹೇಗೆ ತೆಗ್ದ ನೋಡಿ ಅಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ. ಎಂತೆಂಥ ಕಲೆ ಒಬ್ರೊಬ್ರ ಹತ್ರ ಇರುತ್ತೆ ಅಂದರೆ, ಶೆಫು ಆ ಥರ ನಮಗೆ ಮಾಡಿ ತೋರಿಸ್ದ ನೋಡಿ. ಊಟ ತಟ್ಟೆ ಮೇಲೂ ಆ ಥರ ಫ್ಲವರ್ ಎಲ್ಲ ಇಟ್ಟು ಡೆಕೋರೇಟ್ ಮಾಡಿ ನಮ್ಗೆ ಕೊಡ್ತಾರೆ. ಇದೆಲ್ಲ ನಮಗೆ ಕ್ರೂಸಲ್ಲಿ ಒಳಗಡೆ ಫುಡ್ ನಾವು ಊಟ ಮಾಡುವಾಗ ನಮ್ಮ ಟೇಬಲಲ್ಲಿ ಫುಡ್ ಒಟ್ಟಿಗೆ ಇಟ್ಟಂಥದ್ದು. ಬೆಳಿಗ್ಗೆ ನೋಡಿ ನಮಗೆ ಫಿಷರ್ಮೆನ್ ವಿಲೇಜ್ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಬೋಟಲ್ಲಿ. ಅಲ್ಲಿ ಹೋಗ್ತಾ ನಾನು ವಿಡಿಯೋ ಮಾಡಿಕೊಂಡೆ ನೋಡಿ. ಅದು ಹಿಂದ್ಗಡೆ ಕಾಣೋದೆಲ್ಲ ಫಿಷರ್ಮೆನ್ಗಳ ಮನೆ, ನೀರಲ್ಲೇ ಅವರಲ್ಲಿ ಫಿಶ್ ಎಲ್ಲ ಹಿಡಿದು ಚೆನ್ನಾಗಿ ಒಂದೊಂದು ತುಂಬ ಹಿಡಿದು ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಅವರು. ಅದನ್ನು ಆಮೇಲೆ ಬೇರೆ ಕಡೆಗೆ ಕಳಿಸ್ತಾರವರು. ಹೋಗುವಾಗ ಎಂಥ ಚಂದ ಸೀನ್ ಇದೆ ನೋಡಿ ಫ್ರೆಂಡ್ಸ್. ಅದು ಬೆಳಿಗ್ಗೆ ಅದೇ ಫಿಷರ್ಮೆನ್ ವಿಲೇಜ್ ಎಲ್ಲ ನೋಡೋಕೆ ಕರ್ಕೊಂಡು ಹೋಗುವಾಗ ನೋಡಿ, ಆ ಬೆಟ್ಟ ಹೇಗೆ ಆಚೆ ಈಚೆ ಬೆಟ್ಟ ಮಧ್ಯದಲ್ಲಿ ಒಳ್ಳೆ ಆರ್ಚ್ ಥರ ಹೀಗೆ ಓಪನ್ ಆಗಿದೆ. ಅದರ ಅಡಿಗಡೆಯಿಂದ ಬೋಟ್ ಎಲ್ಲ ಹೋಗ್ಬೋದು. ನಮ್ಗೆ ಅಡಿ ಕರ್ಕೊಂಡು ಹೋಗಲಿಲ್ಲ, ಅಲ್ಲೇ ಸೈಡು ಅಲ್ಲಿವರೆಗೆ ಕರ್ಕೊಂಡೋಗಿ ಟರ್ನ್ ಮಾಡಿಕೊಂಡು ವಾಪಸ್ ಕರ್ಕೊಂಡು ಬಂದರು. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋಕ್ಕೆ. ಏನು ಪ್ರಕೃತಿಯ ವಿಸ್ಮಯ ಅಲ್ಲ ಇವೆಲ್ಲ. ಒಂಥರ ನೀರು ಮೇಲೆ ಇಟ್ಟಂಗಿದೆ ನೋಡಿ ಅದು ಬೆಟ್ಟಗಳೆಲ್ಲ. ಅಷ್ಟೂ ಚಂದ ನೋಡೋಕ್ಕೆ, ಕಣ್ಣು ಸಾಲದು ಇವನ್ನೆಲ್ಲ ನೋಡೋಕ್ಕೆ. ನೋಡಿ ಹೀಗೆ ನೋಡ್ತಾ ಬರುವಾಗ ನೋಡಿ, ಇದೆಲ್ಲ ಫಿಷರ್ಮೆನ್ ಅವರ ಮನೆ ಅಂತೆ ನೋಡಿ. ಅದರ ನೀರಲ್ಲೇ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅಂತ ಎಲ್ಲ. ಅಲ್ಲಿ ಸುತ್ತಮುತ್ತ ಎಲ್ಲ ಅವರ ಮನೆಗಳೇ ಇದೆ. ಅಲ್ಲೆಲ್ಲ ಮೀನು ಹಿಡಿದು ಅವ್ರು ಅಲ್ಲೇ ವಾಸ ಮಾಡ್ತಾರೆ ನೋಡಿ. ಎಂಥ ಜೀವನ ಅಲ್ವಾ. ಒಬ್ಬರೊಬ್ಬರ ಜೀವನ ಒಂದೊಂದು ಥರ ಹೊಟ್ಟೆಪಾಡಿಗಾಗಿ ಎಲ್ಲ ಥರನೂ ಮನುಷ್ಯ ಮಾಡಲೇಬೇಕು. ಅಲ್ಲಿಂದ ಅದೆಲ್ಲ ಮುಗಿಸಿ ನಾವು ಹೆಲಾಂಗ್ ಬೇಯಿಂದ ಹೊರಟು ಪುನಃ ಹನಾಯ್ಗೆ ಬಂದು ಫ್ಲೈಟ್ ಹತ್ತಿ ದನಂಗ್ ಸಿಟಿಗೆ ಬಂದು ಈ ಹೋಟೆಲಲ್ಲಿ ಉಳ್ಕೊಂಡ್ವಿ. ದನಾಂಗ್ ಸಿಟಿಲಿ ಏನೇನು ನೋಡಿದ್ವಿ, ಅಲ್ಲಿಂದ ಮುಂದೆ ಎಲ್ಲಿಗೆ ಹೋದ್ವಿ ನಾವು, ಎಲ್ಲ ವಿಷಯಗಳನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಕಾಯ್ತಾ ಇರಿ. ಎಷ್ಟು ಖರ್ಚು ಬಂತು ಎಲ್ಲದರ ಬಗ್ಗೆ ಹೇಳ್ತೇನೆ. ಬಾಯ್, ಎಲ್ಲರಿಗೂ ನಮಸ್ತೆ.